ಇವತ್ತು ಸುವರ್ಣಸೌಧದಲ್ಲಿ ಏನೇನಾಯಿತು ಅಂತ ಹೇಳ್ತಾ ಇದ್ದೀನಿ ನಿಮಗೆ. ಸಭಾಪತಿಗಳಾದ ವಿಧಾನ ಪರಿಷತ್ತಿನ ಸಭಾಪತಿಗಳಾದ ಬಸವರಾಜ ಹೊರಟ್ಟಿಯವರ ರೂಲಿಂಗ್ ತೋರಿಸ್ತೆ. ರೂಲಿಂಗ್ನಲ್ಲಿ ಯಾರು ಆ ಶಬ್ದ ಬಳಸಿದ್ರು ಬಳಸಿಲ್ವೋ ಅನ್ನೋದ್ರ ಬಗ್ಗೆ ಮಾತಾಡಲಿಲ್ಲ ಅವರು. ಅವ್ರ ಎಕ್ಸ್ಪ್ಲನೇಷನ್ ಹಿಂಗಿದೆ, ಇವ್ರ ಎಕ್ಸ್ಪ್ಲನೇಷನ್ ಹಿಂಗಿದೆ, ಸದಸ್ಯರಾದವರು ತಮ್ಮ ತಮ್ಮ ಆತ್ಮಾವಲೋಕನ ಮಾಡ್ಕೋಬೇಕು ಅಂತಷ್ಟೇ ಹೇಳ್ಬಿಟ್ರು. ಅಷ್ಟು ಹೇಳಿ ಸದನವನ್ನು ಅನಿರ್ದಿಷ್ಟಾವಧಿಗೆ ಮುಂದೂಡಿ ಪೀಠದಿಂದ ಎದ್ದು ಹೋದರು. ಅನಿರ್ದಿಷ್ಟಾವಧಿಗೆ ಮುಂದೂಡೋದಂದರೆ ನೆಕ್ಸ್ಟ್ ಸೆಷನ್ ಡೇಟ್ ಡಿಸೈಡ್ ಆದಾಗ ಮತ್ತೆ ಶುರುವಾಗುತ್ತೆ. ಇಲ್ಲಿಗೆ ಮುಗೀತು, ಬೆಳಗಾವಿ ಅಧಿವೇಶನ ಮುಗೀತು, ಸುವರ್ಣಸೌಧದ ಅಧಿವೇಶನ ಮುಗೀತು ಅಂತ ಅರ್ಥ ಆಯಿತು. ಇವತ್ತು ಲಾಸ್ಟ್ ಡೇ ಎನಿವೇಸ್. ಎದ್ದು ಹೋದರು ಅವರು ಹೋದ ಮೇಲೆಯೂ ಸದಸ್ಯರು ಅಲ್ಲೇ ಇದ್ದು ಒಬ್ಬರ ಮೇಲೊಬ್ಬರು ಕೂಗಾಡ್ತಾ ಇದ್ರು. ಸಿ ಟಿ ರವಿನೂ ಅಲ್ಲೇ ಇದ್ದರು, ಲಕ್ಷ್ಮೀ ಹೆಬ್ಬಾಳ್ಕರು ಅಲ್ಲೇ ಇದ್ದರು. ಸಿ ಟಿ ರವಿ ಅವರಿಗೆ ಈ ಮಾರ್ಷಲ್ಗಳು ಒಂದು ರೀತಿ ಸುತ್ತು ಕಡೆ ನಿಂತ್ಕೊಂಡು, ಅಂದರೆ ಎದ್ದು ಬಂದು ಹೊಡೆದುಗಿಡಿದ್ದಾರೆ ಕಾಂಗ್ರೆಸ್ ಸದಸ್ಯರು ಅನ್ನುವ ರೀತಿಯಲ್ಲಿ ಮಾರ್ಷಲ್ಗಳೆಲ್ಲ ನಿಂತ್ಕೊಂಡಿದ್ರು. ಕಾಂಗ್ರೆಸ್ ಸದಸ್ಯರು ನಿಮಗೆ ತಾಯಿ ಇಲ್ವಾ, ಹೆಂಡತಿ ಇಲ್ವಾ ಅಂತ ಕೂಗಾಡ್ತಿದ್ರು. ಒಬ್ಬರ ಮೇಲೊಬ್ಬರು ಬೈದಾಡಿದ್ರು, ಒಬ್ಬೊಬ್ಬರೇ ಹೊರಗೆ ಬಂದರು. ಇಲ್ಲಿಗಿದು ಮುಗೀತು ಅಂದ್ಕೊಂಡ್ವಿ ನಾವು. ಸಿ ಟಿ ರವಿಯವರು ತಮ್ಮ ಮೇಲಿನ ಹಲ್ಲೆಯನ್ನು ಖಂಡಿಸಿ ಪ್ರತಿಭಟನೆ ಕೂತ್ಕೊಂಡ್ರು. ಅಷ್ಟರಲ್ಲಾಗಲೇ ಹೋಗಿ ಅವ್ರ ಮೇಲೆ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಲಾಯಿತು. ಕಂಪ್ಲೇಂಟು BNS ಬಂದಿದೆ ಈಗ, ಭಾರತೀಯ ನ್ಯಾಯ ಸಂಹಿತೆ. ನೋಡಿ ಅಲ್ಲಿ ಮಾರ್ಷಲ್ಗಳು ಒಳಗಡೆ, ಅವರ ಸುತ್ತಲೂ ಮಾರ್ಷಲ್ ಅಂದರೆ ರೆಗ್ಯುಲರ್ ಪೊಲೀಸರೇ ಅವರು, ಬಟ್ ಖಾಕಿ ಯೂನಿಫಾರ್ಮ್ ಹಾಕ್ಕೊಂಡು ಒಳಗಡೆ ಬರೋಂಗಿಲ್ಲ. ಅದೊಂದು ಮತ್ತೆ ಬೇರೆ ಕಡೆ ಪ್ರಿವಿಲೇಜಸ್ ಬರ್ತಾವಲ್ಲಿ. ರೆಗ್ಯುಲರ್ ಪೊಲೀಸರೇ ಅವ್ರನ್ನ ಅಧಿವೇಶನದ ಡ್ಯೂಟಿಗೆ ಹಾಕಿರ್ತಾರೆ, ಆ ಡ್ಯೂಟಿಗೆ ವೈಟ್ ಯೂನಿಫಾರ್ಮ್ ಇರ್ತಾವೆ ಅವ್ರಿಗೆ. ಇಲ್ಲಿಂದ ಕರ್ಕೊಂಬಂದ್ರು ಹೊರಗೆ, ಹೋಗಿ ಪೊಲೀಸ್ ಕಂಪ್ಲೇಂಟ್ ಆಗ್ಬಿಡ್ತು, ಕಂಪ್ಲೇಂಟ್ ಕೊಟ್ಬಿಟ್ರು. ಸಿ ಟಿ ರವಿಯವರು ತಮ್ಮ ಮೇಲೆ ನಡೆದ ಹಲ್ಲೆಯನ್ನು ಖಂಡಿಸಿ ಪ್ರತಿಭಟನೆಗೆ ಸುವರ್ಣಸೌಧದ ಮೆಟ್ಲ ಮೇಲೆ ಕೂತ್ಕೊಂಡಿದ್ರು. ಬ್ಯಾಕ್ ಡ್ರಾಪಲ್ಲಿ ಏನಾಯಿತು ಅಂದರೆ, ಘಟನೆ FIR ಆಗಿದೆ, ಘಟನೆ ನಡೆದ ಸ್ಥಳದ ಪಂಚನಾಮೆ ಮಾಡಬೇಕು ಅಂತೇನೋ ಕೇಳಿದ್ರಂತೆ ಪೊಲೀಸರು. ಸಭಾಪತಿಗಳಿಲ್ಲ, ಅವಕಾಶ ಕೊಟ್ಟಿಲ್ಲ, ಅದಕ್ಕೆ ಬಾಗಿಲು ಹಾಕಿದ್ದಾರೆ. ಸದನದ ಒಳಗೆ ನಡೆದಿತ್ತು. ಸಿ ಟಿ ರವಿ ಅವರಲ್ಲಿ ಪ್ರತಿಭಟನೆ ಕೂತಿದ್ರು, ಬಂದರು ಪೊಲೀಸರು. ಬಂದರು, ಯು ಆರ್ ಅಂಡರ್ ಅರೆಸ್ಟ್ ಅಂದರು. ಸಿ ಟಿ ರವಿ ಅವರು ಘೋಷಣೆ ಕೂಗ್ತಾ ಇದ್ರು. ಹತ್ಕೊಂಡು ಹೋಗಿ ವ್ಯಾನಿಗೆ ಹಾಕ್ಕೊಂಡ್ರು. ಹಿರೇಬಾಗೇವಾಡಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಬರುತ್ತೆ ಸುವರ್ಣಸೌಧ, ಅಲ್ಲಿ FIR ಆಗಿದೆ. ಆದರೆ ಅದು ಲಕ್ಷ್ಮೀ ಹೆಬ್ಬಾಳ್ಕರ್ರ ಬೆಳಗಾವಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುತ್ತೆ. ಅಲ್ಲಿ ಅವರ ಬೆಂಬಲಿಗರು ಬಂದು ಸುವರ್ಣಸೌಧದೊಳಗೆ ಬರಬಹುದು ಅನ್ನೋದಾದರೆ ಪೊಲೀಸ್ ಸ್ಟೇಷನ್ನಲ್ಲಿ ಏನು ಪ್ರೊಟೆಕ್ಷನ್, ರಿಸ್ಕ್ ಬೇಡ ಅಂತ ಖಾನಾಪುರ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗಿದ್ದಾರೆ. ಈಗ ಖಾನಾಪುರ ಪೊಲೀಸ್ ಸ್ಟೇಷನ್ ಪೊಲೀಸ್ ವ್ಯಾನಲ್ಲಿ ಕರ್ಕೊಂಡು ಹೋದ್ರು. ಇವತ್ತು ರಾತ್ರಿ ಪೊಲೀಸ್ ಸ್ಟೇಷನ್ನಲ್ಲೇ ಇಟ್ಕೊಳ್ತಾರಂತೆ, ನಾಳೆ ಬೆಳಗ್ಗೆ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರು ಪಡಿಸ್ತಾರಂತೆ. ಒಂದೇ ನಿಮಿಷ ರೀ, ಸಿ ಟಿ ರವಿ ಅಡ್ವೊಕೇಟ್ ಮಾತಾಡ್ತಿದ್ದಾರೆ. ಘಟನೆ ಒಳಗ ಬರ್ದಿದ್ದು ಒಂದು ಇದೈತಿ, ಅದು ಫ್ರೀ ಅಂದ್ರೆ ಅವ್ರಿಗೆ ಕನ್ಸಲ್ಟ್ ಮಾಡುವ ಅಧಿಕಾರ ಇದೆ ಒಂದು ಆರೋಪಿಗೆ. ಆ ಅಧಿಕಾರನು ಇಲ್ಲೇ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಭೇಟ್ ಆಗ್ಲಿಕ್ಕೆ ನಮಗೆ ಕೊಡ್ತಾ ಇಲ್ಲ. ಇದು
gravest violation of Supreme Court judgment given in number of cases. ಅದೇ ರೀತಿ ನಮ್ಮ ಕರ್ನಾಟಕ ಹೈಕೋರ್ಟ್ನು ಸಾಕಷ್ಟು ಕೇಸಸ್ದಾಗ ಆಲ್ರೆಡಿ ಎಲ್ಲ ಗೈಡ್ಲೈನ್ಸ್ ಕೊಟ್ಟಾರ. ಒಂದು ಆರೋಪಿಗೆ ಪೊಲೀಸ್ ಅರೆಸ್ಟ್ ಮಾಡಿದ್ರ ಅವ್ರ ಕನ್ಸರ್ನ್ ಅಡ್ವೊಕೇಟ್ಗೆ ಅವ್ರಿಗೆ ಇನ್ಫಾರ್ಮ್ ಮಾಡಲಿಕ್ಕೆ ಒಂದು ಅವಕಾಶ ಕೊಡಬೇಕು. ಅದೇ ರೀತಿ ಅಡ್ವೊಕೇಟ್ಗೆ ಒಂದ್ಸಲ ಇನ್ಫಾರ್ಮ್ ಮಾಡಿದ ನಂತರ ಅವ್ರಿಗೆ ಭೇಟಾಗ್ಲಿಕ್ಕೆ ಅವಕಾಶ ಕೊಡಬೇಕು ಅಂತ ಅದು ಸಾಮಾನ್ಯ ಇದರಲ್ಲಿ. ನೋಡಿ, ಸಿ ಟಿ ರವಿ ಪರವಾಗಿ ವಕೀಲರು ಬಂದಿದ್ದಾರೆ, ಜಾಮೀನಿಗೆ ಅಪ್ಲಿಕೇಶನ್ ಹಾಕಬೇಕು. ಸಿ ಟಿ ರವಿ ಅವ್ರನ್ನ ಮಾತಾಡ್ಸಕ್ಕೆ ಬಿಡ್ತಿಲ್ಲಂತೆ, ಕಾನೂನಿನ ಉಲ್ಲಂಘನೆ ಆಗ್ತಾ ಇದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಖಾನಾಪುರ ಪೊಲೀಸ್ ಸ್ಟೇಷನಲ್ಲಿದ್ದಾರೆ. ಈಗ ಇಷ್ಟು ನಡೆದಿರೋ ಘಟನೆ. ಈಗ ಏನಾಯಿತು, ಏನಾಗಲಿಲ್ಲ, ಸರಿ ಯಾವುದು, ತಪ್ಪು ಯಾವುದು? ಸದನ ಅದು ಆ ಒಂದು ಆವರಣ ಇದೆ ನೋಡಿ. ವಿಧಾನಸೌಧದಲ್ಲಿ ವಿಧಾನಸಭೆ ಕಲಾಪ ನಡೆಯುವ ಜಾಗ ಮತ್ತು ವಿಧಾನ ಪರಿಷತ್ತಿನ ಕಲಾಪ ನಡೆಯುವ ಜಾಗ. ಅಲ್ಲಿ ವಿಧಾನಸಭೆಯಲ್ಲಿ ಸ್ಪೀಕರೇ ಕಸ್ಟೋಡಿಯನ್ ಆಫ್ ದ ಹೌಸ್, ವಿಧಾನ ಪರಿಷತ್ನಲ್ಲಿ ವಿಧಾನ ಪರಿಷತ್ತಿನ ಸಭಾಪತಿಗಳೇ ಕಸ್ಟೋಡಿಯನ್ ಆಫ್ ದ ಹೌಸ್. ಒಳಗೆ ಏನೇ ಆದರೂ ಕೂಡ ಇಮ್ಯುನಿಟಿ ಬರುತ್ತೆ, ಪ್ರಿವಿಲೇಜ್ ಬರುತ್ತೆ, ಇಮ್ಯುನಿಟಿ ಇರುತ್ತೆ. ಈಗ ಆಯ್ತಪ್ಪ, ಸಿ ಟಿ ರವಿ ಅವರು ಪ್ರಾಸ್ಟಿಟ್ಯೂಟ್ ಅಂದ್ರ ಇಲ್ವಾ, ಮ್ಯಾಟರ್ ಆಫ್ ಇನ್ವೆಸ್ಟಿಗೇಷನ್. ವಿಡಿಯೋ ನೋಡ್ತಾರೆ, FSL ರಿಪೋರ್ಟ್ ಬರುತ್ತೆ, ಇತ್ಯಾದಿ ಇತ್ಯಾದಿ. ಹೊಡೆದಾಡ್ಕೋತಾರಲ್ಲ ಒಳಗೆ ಸದಸ್ಯರು, ಒಬ್ರಿಗೊಬ್ರು ಹೊಡೆದಾಡ್ಕೋತಾರೆ. ಕಪಾಳಕ್ಕೆ ಹೊಡೆದಂಥ ಘಟನೆಗಳನ್ನು ನೋಡಿದ್ದೀವಿ. ಕಪಾಳಕ್ಕೆ ಹೊಡೆಸ್ಕೊಂಡವ್ರು ಹೋಗಿ ನನ್ನ ಮೇಲೆ ಇಂಥವ್ರು ಕಪಾಳಕ್ಕೆ ಹೊಡೆದ್ರು ಅಂತ ಹೋಗಿ ಹತ್ತಿರದ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ಕೊಟ್ಟರೆ ಪೊಲೀಸರು ಬಂದು ಹಲ್ಲೆ ಮಾಡಿದವ್ರನ್ನ ಕರ್ಕೊಂಡು ಹೋಗೋಕ್ಕಾಗತ್ತಾ, ಅರೆಸ್ಟ್ ಮಾಡೋದಕ್ಕಾಗತ್ತಾ? ಆವಾಗ ಹೊಡೆಸ್ಕೊಂಡವ್ರು ಹೇಳ್ತಾರೆ ಇಮ್ಯುನಿಟಿ, ವಿನಾಯಿತಿಯನ್ನು ಇಮ್ಯುನಿಟಿ ರೀ ಅಂದರೆ ಏನು ಹೇಳ್ತೀವಿ ನೀವು ಅಂದರೆ ರೋಗ ನಿರೋಧಕ ಶಕ್ತಿ ಇದ್ದಂಗೆ ಇಲ್ಲಿ ಕೇಸು ನಿರೋಧಕ ಶಕ್ತಿ ಇರೋ ಥರದ್ದು ಒಂದು ಇರುತ್ತೆ, ಇಮ್ಯುನಿಟಿ ಅಂತಾರೆ. ಪ್ರಿವಿಲೇಜ್ ಇರುತ್ತಲ್ಲಿ. ಸದನದ ಒಳಗೆ ಯಾರ ಬಗ್ಗೆ ಯಾರು ಏನೇ ಮಾತಾಡಿದ್ರು ಕೇಸ್ ಹಾಕೋದಕ್ಕೆ ಬರೋದಿಲ್ಲ. ನೋ, ಹಂಗೆ ಬರೋದಿಲ್ಲ. ಅದು ಅಂಥದ್ದೊಂದು ಇಮ್ಯುನಿಟಿ ಇರುತ್ತೆ. ಆದರೆ ಇದರ ಬಗ್ಗೆ ಅನೇಕ ಚರ್ಚೆಗಳಾಗಿದ್ದಾವೆ. ಈಗ ಸಂಪಂಗಿ ಅಂತ ಶಾಸಕರಾಗಿದ್ದರು, ಸದನ ನಡೀತಾ ಇತ್ತು, ಅವರು ಶಾಸಕರ ಭವನದಲ್ಲಿದ್ದರು. ಲೋಕಾಯುಕ್ತ ಪೊಲೀಸರು ಟ್ರ್ಯಾಪ್ ಮಾಡಿಬಿಟ್ರು ಅವ್ರನ್ನ ಲಂಚ ತಗೊಳ್ಳುವಾಗ, ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ಬಿಟ್ರು. ಆವಾಗಲೂ ಒಂದು ವಾದ ಬಂತು, ಹಾಗೆಲ್ಲ ಮಾಡಬಾರ್ದು, ಸ್ಪೀಕರ್ ಅನುಮತಿ ತೆಗೆದುಕೊಳ್ಳಬೇಕು ಅಂತ. 2012 ಆಯ್ತಿದು. ಸ್ಪೀಕರ್ ಅನುಮತಿ ತಗೊಳ್ಬೇಕ್ರಿ, ಅದು ಹೆಂಗೆ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ಬಿಡ್ತಾರೆ ಒಬ್ಬ ಶಾಸಕರನ್ನು ಅಂತ. ಆವಾಗ ಸ್ಪಷ್ಟತೆ ಸಿಕ್ತು. ನೋಡಿ, ಅರೆಸ್ಟ್ ಮಾಡಿದ್ದು ಸದನದ ಒಳಗಲ್ಲ, ವಿಧಾನಸೌಧದ ಪಕ್ಕದಲ್ಲಿರೋ ಶಾಸಕರ ಭವನದಲ್ಲಿ. ಯಾವ ಕೃತ್ಯಕ್ಕಾಗಿ ಅರೆಸ್ಟ್ ಮಾಡಲಾಗಿದೆಯೋ ಆ ಕೃತ್ಯವೂ ಸದನದ ಒಳಗೆ ನಡೆದಿಲ್ಲ. ಲಂಚ ತಗೊಳ್ತಾ ಇದ್ರು ಅವರು ಶಾಸಕರ ಭವನದಲ್ಲಿ. ಆದ್ದರಿಂದ ಪೊಲೀಸರು ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗಬಹುದು, ಅರೆಸ್ಟ್ ಮಾಡಿದ ನಂತರ ಸ್ಪೀಕರ್ಗೆ ಮಾಹಿತಿ ಕೊಟ್ಟರೆ ಸಾಕು ಅಂದರು. ಸ್ಪೀಕರ್ಗೆ ಮಾಹಿತಿ ಕೊಟ್ಟರೆ ಸಾಕು. ಇದು ಸದನ ನಡೀತಾ ಇದ್ದಾಗ. ಅಕಸ್ಮಾತ್ ಸದನ ನಡೀತಾ ಇಲ್ಲಪ್ಪ, ಇನ್ಯಾವುದೋ ಕೇಸ್ನಲ್ಲಿ ಶಾಸಕರನ್ನ ಅರೆಸ್ಟ್ ಮಾಡ್ತಾರೆ, ಆವಾಗಲೂ ಕೂಡ ಸ್ಪೀಕರ್ಗೆ ಅರೆಸ್ಟಿನ ಯಾವ ಏಜೆನ್ಸಿ ಅರೆಸ್ಟ್ ಮಾಡಿದೆಯೋ ಅವ್ರು ಮಾಹಿತಿ ಕೊಡಬೇಕು. ವಿ ಹ್ಯಾವ್ ಅರೆಸ್ಟೆಡ್ ಸೋ ಆ್ಯಂಡ್ ಸೋ ಪರ್ಸನ್, ನಿಮ್ಮ ಸದನದ ಸದಸ್ಯರಾದ ಇಂತಿಂಥವರನ್ನು ಇಂತಿಂಥ ಆರೋಪದಡಿಯಲ್ಲಿ ನಾವು ಅರೆಸ್ಟ್ ಮಾಡಿದ್ದೀವಿ ಅಂತ ಸ್ಪೀಕರ್ಗೆ ಮಾಹಿತಿ ಕೊಡಬೇಕು. ಆದರೆ ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಸದನದ ಒಳಗೆ ನಡೆದ ಘಟನೆಗೆ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಪ್ರಾಸ್ಟಿಟ್ಯೂಟ್ ಶಬ್ದವನ್ನು ಬಳಸಲಾಯಿತು ಅನ್ನುವ ಆರೋಪ ಇದೆಯಲ್ಲ, ಅದು ಬಳಸಿದ್ದು ಅಥವಾ ಬಳಸಲಾಗಿದೆ ಎನ್ನಲಾಗ್ತಾ ಇರೋದು ಸದನದ ಒಳಗೆ. ದಿಸ್ ಇಸ್ ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ. ಸದನದ ಒಳಗೆ ನಡೆದ ಘಟನೆಗೆ ಸದಸ್ಯರೊಬ್ಬರನ್ನು ಅರೆಸ್ಟ್ ಮಾಡೋದು. ಇದರ ಬಗ್ಗೆ ನಿಯಮ ಏನು ಹೇಳುತ್ತೆ? ಸಭಾಪತಿಗಳು ಪೊಲೀಸ್ ತನಿಖೆ ಮಾಡಲಿ ಅಂತ ರೂಲಿಂಗ್ ಕೊಟ್ಟಿದ್ದರೆ ಪೊಲೀಸ್ ತನಿಖೆ ಆಗುತ್ತೆ, ಪೊಲೀಸ್ ಕ್ರಮ ಆಗುತ್ತೆ. ಇಲ್ಲಿ ಸಭಾಪತಿಗಳು ಹಂಗೆ ರೂಲಿಂಗ್ ಕೊಟ್ಟಿಲ್ಲ. ಅಂದ ಮೇಲೂ ಅರೆಸ್ಟು. ಇದು ಆಮೇಲೆ ತುಂಬ ಚರ್ಚೆ ಆಗುತ್ತಿದ್ದು, ಇನ್ನೂ ಫ್ರೆಶ್ ಆಗಿರೋದ್ರಿಂದ, ಮ್ಯಾಟ್ರ್ ಫ್ರೆಶ್ ಆಗಿರೋದ್ರಿಂದ ಸಭಾಪತಿಗಳ ಅನುಮತಿ ತಗೊಳ್ಬೇಕು. ಅನುಮತಿ ತಗೊಂಡಿಲ್ವಾ? ಬಿಗಿನಿಂಗ್ ಹೇಳಿದ್ರು, ನಾಗರಾಜ್ ಯಾದವ್ ನಮ್ಮ ಲೈವ್ನಲ್ಲಿ ಕೂತ್ಕೊಂಡಾಗ ಹೇಳಿದ್ರು UT ಖಾದರ್ ಅವರು ಅನುಮತಿ ತಗೊಂಡಿದ್ದಾರೆ ಅಂತ. ನಾವು ತಲೆ ಕೆಡಿಸ್ಕೊಂಡ್ವಿ. ಅಲ್ರಿ, ಘಟನೆ ನಡೆದಿರೋದು ವಿಧಾನ ಪರಿಷತ್ನಲ್ಲಿ. ವಿಧಾನಸಭೆಯ ಸ್ಪೀಕರ್ UT ಖಾದರ್ ಅವರು. UT ಖಾದರ್ ಅವರು ಅನುಮತಿ ತಗೊಂಡು ಸಿ ಟಿ ರವಿ ಅವ್ರನ್ನ ಹೆಂಗೆ ಅರೆಸ್ಟ್ ಮಾಡೋಕ್ಕಾಗುತ್ತೆ ಅಂತ ಒಂದಿತ್ತು ನಮಗೆ. ಆನಂತರ UT ಖಾದರೇ ಹೇಳಿದ್ರು,
ನನಗೇನರಪ್ಪ ಸಂಬಂಧ, ನಾನು ವಿಧಾನಸಭೆ ಸ್ಪೀಕರು, ಅದು ವಿಧಾನ ಪರಿಷತ್ನಲ್ಲಿ ನಡೆದಿದೆ, ಅದು ಏನಾಗಿದೆ ಮಾಹಿತಿ ತಗೊಳ್ತೀನಿ, ನಂದ್ಯಾಕೆ ಪರ್ಮಿಷನ್ ತಗೊಳ್ತಾರೆ ಅಂತ ಯು ಟಿ ಖಾದರ್ ಅವರೊಂದು ಸ್ಪಷ್ಟನೆ ಕೊಟ್ಟರು. ಅಲ್ಲಿ ಯು ಟಿ ಖಾದರ್ ಪರ್ಮಿಷನ್ ಪೊಲೀಸರು ಯಾಕ್ರಿ ತಗೊಳಕ್ಕೆ ಹೋಗ್ತಾರೆ, ನಮಗೂ ಅರ್ಥ ಆಗೋದಿಲ್ವ ಅದು. ಬಸವರಾಜ ಹೊರಟ್ಟಿ ವಿಧಾನ ಪರಿಷತ್ತಿನ ಸ್ಪೀಕರ್ ಅವರ ಸಭಾಪತಿಗಳ ಪರ್ಮಿಷನ್ ತಗೊಂಡಿಲ್ಲ, ಪರ್ಮಿಷನ್ ತಗೊಂಡಿಲ್ಲ, ಅರೆಸ್ಟ್ ಆಗಿದೆ. ಇದು ನಂಬರ್ 1. ಅದಕ್ಕೆ ಅದು ಹೆಂಗ್ರಿ ಪರ್ಮಿಷನ್ ತಗೊಳ್ಳದೆ ಅರೆಸ್ಟ್ ಮಾಡಿದ್ರು, ಸದನ ನಡೀತಾ ಇತ್ತಲ್ವಾ ಅಂದರೆ, ಕಾಂಗ್ರೆಸ್ಸಿನ ಕೆಲವರ ಸ್ಪಷ್ಟೀಕರಣ, ಘಟನೆ ಏನು ನಡೆದಿದೆಯಲ್ಲ, ಘಟನೆ ನಡೆದ ಸಂದರ್ಭದಲ್ಲಿ ಸದನ ನಡೀತಾ ಇರಲಿಲ್ಲ. ನೋಡಿ ಹೆಂಗಿದೆ ಲೆಕ್ಕಾಚಾರ. ಸಂದರ್ಭ ಸ್ವಲ್ಪ ನಿಮಿಷಗಳ ಕಾಲ ಸದನವನ್ನು ಮುಂದೂಡಿ ಸ್ಪೀಕರ್ ಅವರು ಪೀಠದಿಂದ ಎದ್ದು ಹೋದಾಗ ಈ ಪ್ರಾಸ್ಟಿಟ್ಯೂಟ್ ಶಬ್ದ ಬಳಕೆಯಾಗಿದೆ ಅನ್ನೋದು ಆರೋಪ. ಆ ಟೈಮ್ ಪೀರಿಯಡ್ನಲ್ಲಿ ಸದನ ನಡೀತಾ ಇರಲಿಲ್ಲ ಅಲ್ವಾ, ಆದ್ದರಿಂದ ಸಭಾಪತಿಗಳ ಪರ್ಮಿಷನ್ ತಗೊಳ್ಳೋ ಏನು ಅನಿವಾರ್ಯತೆ ಇಲ್ಲ ಅನ್ನೋದೊಂದು ಸ್ಪಷ್ಟೀಕರಣ ಬರ್ತಾ ಇದೆ. ದಿಸ್ ಈಸ್ ಅ ಗ್ರೇ ಏರಿಯಾ. ಸಭಾಪತಿಗಳೇ ಮಾತಾಡಬೇಕು ಅದನ್ನ. ಲೆಟ್ಸ್ ಸಿ, ಆ ಅವಧಿ ಇತ್ತಲ್ಲ 10 ನಿಮಿಷದ ಒಳಗಡೆ ಅವಧಿ, ಆ ಅವಧಿಯಲ್ಲಿ ವಿಧಾನ ಪರಿಷತ್ತಿನ ಆ ಸಭಾಂಗಣವನ್ನು ಸದನ ನಡೀತಾ ಇದ್ದ ಜಾಗ ಅಂತ ಕನ್ಸಿಡರ್ ಮಾಡಬೇಕಾ ಮಾಡಬಾರ್ದಾ, ಈ ಪ್ರಶ್ನೆ ಫಾರ್ ದ ಫಸ್ಟ್ ಟೈಮ್ ಬಂದಿದೆ. ಈಗ ಟೆಕ್ನಿಕಲ್ ಸಮಸ್ಯೆ ಇದು. ಸಭಾಂಗಣ ಅಂದರೆ ಸಭಾಂಗಣ, ಸದನ ನಡೀತಿಲ್ವೋ ವಾಟ್ ಡಸ್ ಇಟ್ ಮೀನ್ ಅಂತ ಏನಾದ್ರು ಪ್ರಶ್ನೆ ಬಂದರೆ ಆವಾಗ ಸಿ ಟಿ ರವಿ ಅವರನ್ನು ಬಂಧಿಸುವುದಕ್ಕಿಂತ ಮುಂಚೆ ವಿಧಾನ ಪರಿಷತ್ ಸಭಾಪತಿಗಳ ಅನುಮತಿ ಪಡೆಯಬೇಕಾಗಿತ್ತು ಅಂತ ಅರ್ಥ ಆಗುತ್ತೆ. ಐ ಹೋಪ್ ನಾನು ಸರಿಯಾಗಿ ಕಮ್ಯುನಿಕೇಟ್ ಮಾಡ್ತಾ ಇದ್ದೀನಿ ನಿಮಗೆ ಅಂತ, ಹಂಗೆ ಅರ್ಥ ಆಗುತ್ತದು. ಆಮೇಲೆ ವಿತ್ ಯೂನಿಫಾರ್ಮ್ ಪೊಲೀಸರು ಅಧಿವೇಶನ ನಡೀತಾ ಇರೋ ಅಲ್ಲಿ ಬರಂಗಿಲ್ಲ. ಆ ಖಾಕಿ ಯೂನಿಫಾರ್ಮ್ ಹಾಕ್ಕೊಂಡು ಗೃಹ ಇಲಾಖೆ ಯಾವುದಾದ್ರೂ ಪ್ರಶ್ನೆಗೆ ಪೊಲೀಸ್ ಅಧಿಕಾರಿಯೊಬ್ಬರು ಉತ್ತರ ಕೊಡಬೇಕಂದ್ರೆ ವಿತೌಟ್ ಯೂನಿಫಾರ್ಮ್ ಬರಬೇಕಲ್ಲಿ. ನಿಮಗೆ ಐ ವಾಂಟ್ ಟು ಡ್ರಾ ಯುವರ್ ಅಟೆನ್ಷನ್ ಟು ನಮ್ಮ ಶಂಕರ ಬಿದ್ರಿ ಅವರು ಪೊಲೀಸ್ ಮಹಾನಿರ್ದೇಶಕರಾಗಿದ್ದರು. ಸಿದ್ದರಾಮಯ್ಯ ವರ್ಸಸ್ ಶಂಕರ ಬಿದ್ರಿ ಭಾಳ ಫೇಮಸ್ ಫೋಟೋ ಇದೆ, ಸುಮ್ಮನೆ ಕೂತ್ಕೊಂಡಿರ್ತೀರಿ, ಗೂಗಲ್ ಮಾಡಿ ನೋಡಿ ಒಂದು ಸಲ. ಹೆಂಗೂ ಯೂಟ್ಯೂಬ್ನಲ್ಲಿ ಸುವರ್ಣ ನ್ಯೂಸ್ ಅವರು ಬರ್ತಾ ಇಲ್ಲ, ಟಿ ವಿಲೇ ನೋಡ್ತಿದ್ದೀರಿ ನೀವು, ಒಂದು ಸಲ ಗೂಗಲ್ ಮಾಡಿ ನೋಡಿ. ಹಿಸ್ಟಾರಿಕಲ್ ಇದೆ ಅದು. ನೆಪೋಲಿಯನ್ ಬೊನಾಪಾರ್ಟ್ ನಂತರ ಶಂಕರ ಬಿದ್ರಿ ಅವರೇ ವಿತ್ ಯೂನಿಫಾರ್ಮ್ ಸದನದ ಒಳಗೆ ಹೋಗಿದ್ದು ಅನ್ನೋದೊಂದು ಚರ್ಚೆ, ಅವಾಗ ಜೋರು ಚರ್ಚೆ. ಬಟ್ ಇಲ್ಲಿ ಬಂದ್ರಲ್ಲ ಯೂನಿಫಾರ್ಮ್ ಹಾಕ್ಕೊಂಡು ಅಂದರೆ, ಇಲ್ಲಿ ಸದನದ ಒಳಗೆ ಬಂದಿಲ್ಲ ಅವರು. ಸುವರ್ಣಸೌಧದ ಮೆಟ್ಟಿಲುಗಳ ಮೇಲೆ ಕೂತ್ಕೊಂಡು ಸಿ ಟಿ ರವಿ ಅವರು ಪ್ರೊಟೆಸ್ಟ್ ಮಾಡ್ತಾ ಇದ್ದಾಗ ಅವರನ್ನು ಕರ್ಕೊಂಡು ಹೋಗಿದ್ದಾರೆ. ಇದು ಒಂದು ಪಾಯಿಂಟ್ ಆಯಿತು. ಇನ್ನೊಂದು ಪಾಯಿಂಟ್, FIR ಅಂತ ಮಾಡಿದಾಗ ಸೆಕ್ಷನ್ಸ್ ಹಾಕಬೇಕಲ್ಲ, ಇಂತಿಂಥ ಕಲಂಗಳ ಅಡಿಯಲ್ಲಿ ದೂರು. ಈಗ IPC ಹೋಗಿದೆ, BNS ಬಂದಿದೆ. BNSನ ಸೆಕ್ಷನ್ 75 ಮತ್ತು 79 ಅಡಿಯಲ್ಲಿ ಕಂಪ್ಲೇಂಟನ್ನು ದಾಖಲಿಸಲಾಗಿದೆ. BNS 75 ಮತ್ತು 79. ಒನ್ಸ್ ಅಗೇನ್ ಸುಮ್ಮನೆ BNS 75 ಅಂತ ನೋಡಿ ಒಂದು ಸಲ, BNS 79 ಪ್ರತ್ಯೇಕವಾಗಿ ನೋಡಿ. ಏನು ಹೇಳುತ್ತದು? ಒಂದು, ಅಶ್ಲೀಲ ವರ್ತನೆ, ಅಶ್ಲೀಲ ಪದ ಬಳಕೆ, ಲೈಂಗಿಕ ಕಿರುಕುಳ. ಬೇಸಿಕಲಿ ಒಬ್ಬ ಮಹಿಳೆಗೆ ಆಕೆಯ ಇಚ್ಛೆಯ ವಿರುದ್ಧವಾಗಿ ಏನೋ ಪಾರ್ನೋಗ್ರಫಿಕ್ ಕಂಟೆಂಟ್ ತೋರಿಸಿದ್ವಿ, ಅಥವಾ ಆಕೆಯಿಂದ ಸೆಕ್ಷುವಲ್ ಫೇವರ್ಗಳನ್ನು ಕೇಳಿದ್ರೆ, ಆ ರೀತಿಯಾದಂಥ ಸೂಚನೆಗಳನ್ನು ಕೊಟ್ಟರೆ, ಕೆಟ್ಟದಾಗಿ ಆಂಗಿಕ ಅಭಿನಯವನ್ನು ಮಾಡಿದ್ರೆ ಮತ್ತು ಅಶ್ಲೀಲ ಪದ ಬಳಸಿದರೆ BNS 75 ನಡಿಯಲ್ಲಿ ಕಂಪ್ಲೇಂಟ್ ಆಗುತ್ತೆ. ಇದಕ್ಕೆ 3 ವರ್ಷದ ತನಕ ಶಿಕ್ಷೆ ಮತ್ತು ದಂಡ ಇದೆ. ಅದರ ಮತ್ತು ಸಬ್ ಕ್ಲಾಸ್ ಬೇರೆ ಇದ್ದಾವೆ. ನಾನು ನೋಡ್ತಾ ಇದ್ದೆ, ಅಶ್ಲೀಲ ಪದ ಬಳಕೆಗೆ 1 ವರ್ಷ ಮ್ಯಾಕ್ಸಿಮಮ್ ಶಿಕ್ಷೆ ಅಂತಿರೋದು ಇರಲಿ, 3 ವರ್ಷ ಅಂತಲೇ ಇಟ್ಕೊಳ್ಳಿ. BNS 79 ಒಂದಿದೆ, ಅದು ಮಹಿಳೆಯ ಗೌರವಕ್ಕೆ ಧಕ್ಕೆ ಬರುವಂಥ ಮಾತನಾಡುವುದು. ಅದಕ್ಕೂ 3 ವರ್ಷ ಶಿಕ್ಷೆ ಇದೆ. 3 ವರ್ಷ ಅಂದರೆ ಒಟ್ಟಾರೆ 3 ವರ್ಷ ಶಿಕ್ಷೆ ಇರುವಂಥ 2 ಕಲಂಗಳನ್ನು ಇಲ್ಲಿ ಹಾಕಿದ್ದಾರೆ. ಸುಪ್ರೀಂ ಕೋರ್ಟ್ ಇನ್ ರಿಪೀಟೆಡ್ ಜಡ್ಜ್ಮೆಂಟ್ಸ್ ಹ್ಯಾಸ್ ಸೆಡ್ 7 ಅಥವಾ 7 ವರ್ಷಕ್ಕಿಂತ ಕಡಿಮೆ ಶಿಕ್ಷೆಯಾಗುವ ಕಲಂಗಳ ಅಡಿಯಲ್ಲಿ FIR ದಾಖಲಾಗಿದ್ದರೆ, ಲಿಸನ್ ಟು ಮಿ ಕೇರ್ಫುಲಿ, 7 ಅಥವಾ 7 ವರ್ಷಕ್ಕಿಂತ ಕಡಿಮೆ ಶಿಕ್ಷೆಯಾಗುವ ಕಲಂಗಳಲ್ಲಿ FIR ದಾಖಲಾಗಿದ್ದರೆ ಆರೋಪಿಗೆ ನೋಟಿಸ್ ಕೊಟ್ಟು ವಿಚಾರಣೆಗೆ ಬರುವಂತೆ ಹೇಳಬೇಕು.
ನೋಟಿಸ್ ಕೊಟ್ಟು ಇಂಥ ತಾರೀಕು ಈ ಸಮಯಕ್ಕೆ ವಿಚಾರಣೆಗೆ ಬನ್ನಿ ಅಂತ ನೋಟಿಸ್ ಕೊಡ್ಬೇಕು ಅವ್ರಿಗೆ. ಆದರೆ ಇಲ್ಲಿ ನೋಟಿಸ್ ಕೊಟ್ಟು ಕರಿಬೇಕು. ನೋಟಿಸಿಗೆ ಬರದೇ ಇದ್ದಾಗ, ವಿಚಾರಣೆಗೆ ಬರದೇ ಇದ್ದಾಗ ಹೋಗಿ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಬರಬೇಕು. ಇಲ್ಲಿ BNS 75 ನಾನ್ ಬೇಲೆಬಲ್ ಅಂತಿದೆ, ಜಾಮೀನು ರಹಿತ ಅಪರಾಧ ಅಂತಿದೆ. ಆದ್ದರಿಂದ 7 ವರ್ಷಕ್ಕಿಂತ ಕಡಿಮೆ ಶಿಕ್ಷೆ ಇರುವ ಪ್ರಕರಣದಲ್ಲಿ ಬಂಧಿಸಿದ್ದು ಮತ್ತು ನಾನ್ ಬೇಲೆಬಲ್ ಪ್ರಕರಣ ಬಂಧಿಸಿದ್ದು, ಇದು ಕೂಡ ನಾಳೆ ಚರ್ಚೆ ಆಗುತ್ತೆ. ಚರ್ಚೆ ಆಗಬೇಕಾಗಿರೋದು ಇದು. ಟೆಕ್ನಿಕಲಿ ಇಷ್ಟಿದೆ. ಎಲ್ಲ ಆದಮೇಲೆ ಮಹಿಳೆಯ ಘನತೆಗೆ ಧಕ್ಕೆ ತಂದಿದ್ದಾರೆ, ಇಂಥದ್ದೊಂದು ಆಗಬಾರ್ದಾಗಿತ್ತು, ಘೋರ ಅಪರಾಧ ಇತ್ಯಾದಿ ಇತ್ಯಾದಿ ಚರ್ಚೆಗಳು ನಡೀತಾ ಇದ್ದಾವೆ. ಚರ್ಚೆ ಆಗುತ್ತೆ. ಅಂದರೆ ರೇಪ್ ಕೇಸೇ ಹಾಕಿಸ್ಕೊಂಡಿರೋರು ಒಳಗಡೆ ಇದ್ದಾರೆ ರೀ, ಅವ್ರಿಗೆ ನೋಟಿಸ್ ಯಾರು ಕೊಟ್ಟಿದ್ದಾರೋ ಇಲ್ವೋ. ಸದನದಲ್ಲಿ ಇರೋವರ ಪೈಕಿ ಅತ್ಯಾಚಾರ ಪ್ರಕರಣದ ಆರೋಪಿ ಇದ್ದಾರೆ. ಅವ್ರನ್ನೇನು ಹಿಂಗೆ ಕರ್ಕೊಂಡೋಗೋದಲ್ಲ, ಅವ್ರಿಗೊಂದು ನೋಟಿಸ್ ಕೊಟ್ಟು ವಿಚಾರಣೆಗಾರು ಕರೆದಿದ್ದಾರೋ ಇಲ್ಲೋ ಪೊಲೀಸರೇ ಹೇಳಬೇಕು. ಲಕ್ಷ್ಮೀ ಹೆಬ್ಬಾಳ್ಕರ್ ಮಾತಾಡಿದ್ರು, DK ಶಿವಕುಮಾರ್ ಅವರು ಮಾತಾಡಿದ್ರು. ಇದೆಲ್ಲ ಆದಮೇಲೆ ಕೇಳಿಸ್ಕೊಳ್ಳಿ. ನಿಜವಾಗ್ಲೂ ಬಹಳ ನೋವಾಗಿದೆ. ಬಹಳ ಗಟ್ಟಿಗಿತ್ತಿ ಅಂತ ಇದ್ರು, ನನಗೆ ರಾಣಿ ಚೆನ್ನಮ್ಮ ಅಂತ ಇದ್ರು. ನೋವಾಗಿದೆ. ನಿಜವಾಗ್ಲೂ ಬಹಳ ನೋವಾಗಿದೆ. ಬಹಳ ಗಟ್ಟಿಗಿತ್ತಿ ಅಂತ ಇದ್ರು, ನನಗೆ ರಾಣಿ ಚೆನ್ನಮ್ಮ ಅಂತ ಇದ್ರು. ನೋವಾಗಿದೆ. ವರ್ತನೆ ಇದೆಯಲ್ಲ, ಇಡೀ ದೇಶದ ಆ ಪಕ್ಷಕ್ಕೆ ಒಂದು ಅವಮಾನ. ಮುನ್ರತ್ನ ಅವರ ವಿಚಾರದಲ್ಲಿ ನಡ್ಕೊಂಡಂತ ವಿಚಾರ, ಇವತ್ತು ನಡ್ಕೊಂಡಂತ ವಿಚಾರ, ಬಿಜೆಪಿ ಅವರ ಪಕ್ಷಕ್ಕೆ ಮಾನ ಮರ್ಯಾದೆ ಯಾವುದೂ ಇಲ್ಲ. ಏನು ಸಂಸ್ಕೃತಿ ಬಗ್ಗೆ ಮಾತಾಡ್ತಾರೆ, ಏನು ಧರ್ಮ ಬಗ್ಗೆ ಮಾತಾಡ್ತಾರೆ, ಏನು ಮಾತೃಭೂಮಿ ಅಂತಾರೆ, ಬೋಲೋ ಭಾರತ್ ಮಾತಾ ಕಿ ಅಂತಾರೆ. ಇದಕ್ಕೆ ಅವಮಾನ. ಭಾರತಾಂಬೆಗೆ ಅವಮಾನ. ಅದು ಕಾನೂನಿದೆ, ಸರ್ಕಾರ ಅಲ್ಲ. ಕಾನೂನನ್ನ ಕಾಪಾಡ್ತದೆ. ನಾನು ಮತ್ತೆ ಮಾತಾಡ್ತೀನಿ, ಇವತ್ತೇನು ಮಾತಾಡಲ್ಲ. ಅವರ ಬೋಲೋ ಭಾರತ್ ಮಾತಾ ಕಿ ಜೈ ಅಂತಾರೆ. ಇದು ಭಾರತಾಂಬೆಗೆ ಅವಮಾನ. ನಾನು ಬರ್ತಾ ಚೆಕ್ ಮಾಡಿದೆ. ಇಲ್ಲಿ ವಿಧಾನಸೌಧದಲ್ಲಿ ರಾಜ್ಯಸಭಾ ಚುನಾವಣೆ ಮುಗಿದ ಮೇಲೆ ಗೆದ್ದ ಕಾಂಗ್ರೆಸ್ ಅಭ್ಯರ್ಥಿಯ ಬೆಂಬಲಿಗರು ಪಾಕಿಸ್ತಾನ್ ಜಿಂದಾಬಾದ್ ಅಂದರು. ನಾನು ಒಂದಕ್ಕೊಂದು ಕಂಪೇರ್ ಮಾಡ್ತಾ ಇಲ್ಲ, ನಾನು ಟೆಕ್ನಿಕಲಿ ಕ್ರೈಮ್ ರಿಪೋರ್ಟರ್ ಬೇಸಿಕಲಿ ಹಂಗೆ ಯೋಚನೆ ಮಾಡ್ತಾರೆ. ಆರೋಪ FIR ಆದ ತಕ್ಷಣ ಅರೆಸ್ಟ್ ಆಯ್ತಾ ಅಂತ. FIR ಆಯ್ತಪ್ಪ, ಪಾಕಿಸ್ತಾನ್ ಜಿಂದಾಬಾದ್ ಅಂದಿದ್ದಾರೆ ಅಂತ, ಅರೆಸ್ಟ್ ಆಯ್ತಾ? ಇಲ್ಲ. ವಿಧಾನಸೌಧ ಪೊಲೀಸ್ ಸ್ಟೇಷನ್ನಲ್ಲಿ ಅಪರಿಚಿತ ವ್ಯಕ್ತಿಗಳು ಪಾಕಿಸ್ತಾನ್ ಜಿಂದಾಬಾದ್ ಅಂದಿದ್ದಾರೆ ಅನ್ನುವ FIR ದಾಖಲಾಯಿತು. ನಂತರ ಆ ವಿಡಿಯೋನ FSL ಕಳಿಸಿದ್ರು, ಫೊರೆನ್ಸಿಕ್ ಸೈನ್ಸ್ ಲ್ಯಾಬೊರೇಟ್ರಿಗೆ ಕಳಿಸಿದ್ರು. FSL ರಿಪೋರ್ಟ್ ಕೊಡ್ತು. ಆ FSL ರಿಪೋರ್ಟ್ ಕೊಡುವುದಕ್ಕಿಂತ ಮುಂಚೆ ಅನೇಕ ಜನ ಸಚಿವರು ಅಂಥ ಘೋಷಣೆಯೇ ಕೂಗಿಲ್ಲ ಅಂತ ಹೇಳಿದ್ರು. ಅಂಥ ಘೋಷಣೆನೇ ಕೂಗಿಲ್ಲ, ಯಾರೂ ಕೂಗಿಲ್ಲ ಅಂಥ ಘೋಷಣೆ. ಅನೇಕ ಜನ ಸಚಿವರು ಹೇಳಿದ್ರು ಪಾಕಿಸ್ತಾನ್ ಜಿಂದಾಬಾದ್ ಅಂದಿಲ್ಲ, ಯಾರೂ ಅಂದಿಲ್ಲ. FSL ರಿಪೋರ್ಟ್ ಬಂದುಬಿಡ್ತು, ಅಂದಿರೋದೇ ನಿಜ. ಟೆಕ್ನಿಕಲ್ ರಿಪೋರ್ಟ್ ಕೊಟ್ಟರು. ಆ ನಂತರ ಆರೋಪಿಗಳ ಅರೆಸ್ಟ್ ಆಗಿದ್ದು FSL ರಿಪೋರ್ಟ್ನಲ್ಲಿ ಪ್ರೂವ್ ಆದ ನಂತರ. ಈಗ ಈ ಪ್ರಕರಣದಲ್ಲಿ ಪ್ರಾಸ್ಟಿಟ್ಯೂಟ್ ಅಂದರು ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳ್ತಾರೆ. ಅವರ ಪರವಾಗಿ ಸಾಕ್ಷಿಗಳನ್ನು ಕೊಟ್ಟಿದ್ದಾರೆ. ನಾನು ಹಂಗೆ ಅಂದಿಲ್ಲ. ಅವ್ರು ಇನ್ನೊಂದೇನಂತಾರೆ, ಫ್ರಸ್ಟ್ರೇಟ್ ಅಂದೆ, ನಾನು ಪ್ರಾಸ್ಟಿಟ್ಯೂಟ್ ಅಲ್ಲ ಅಂತ CT ರವಿ ಅವರು ಹೇಳಿದ್ದಾರೆ. ಇಬ್ಬರು ಹೇಳಿದ್ದನ್ನು ನಂಬೋದು ಬೇಡ. ವಿಡಿಯೋ ಇದೆಯಲ್ಲ, ವಿಡಿಯೋಗಳಿದಾವಲ್ಲ, ಕೇಸ್ ಆಗಿದೆ. ಆ ಕೇಸಿನ ವಿಡಿಯೋ ಒಂದನ್ನು ಕಳಿಸೋದಪ್ಪ FSLಗೆ. FSL ರಿಪೋರ್ಟ್ ಬಂದ ಮೇಲೆ CT ರವಿ ಅವ್ರನ್ನ ಈ ಕಾನೂನಿನ ಕ್ರಮಕ್ಕೆ ಒಳಪಡಿಸಬಹುದಿತ್ತ. ಯಾಕಂದರೆ ಅವರು ಪ್ರಾಸ್ಟಿಟ್ಯೂಟ್ ಅಂದಿದ್ರೆ ಅನ್ನಬಾರ್ದು. ನೆವರ್, ನೋ. ನಾ CT ರವಿ ಅವರು ಒಬ್ಬರೇ ಅಲ್ಲ. ಈ ಸುದ್ದಿ ಬ್ರೇಕ್ ಆದ ಮೇಲೆ ತುಂಬ ಆಕ್ರೋಶದೊಂದಿಗೆ ನೋಡ್ತಾ ಇದ್ದೀನಿ. ಸುಮ್ಮನೆ ಯೂಟ್ಯೂಬ್ ಲೈವ್ ಬರ್ತಾಯಿದ್ರೆ ಕೆಳಗಡೆ ಜನ ಏನು ಕಮೆಂಟ್ ಮಾಡ್ತಿದ್ದಾರೆ ಅಂತ. ಸಮಾಜ ಇಲ್ಲಿಗೆ ಬಿದ್ದು ಹೋಯ್ತಾ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಬಗ್ಗೆ ಬರ್ತಾ ಇರೋ ಕಮೆಂಟ್. ಇಂಥ ಕೊಳತ ನಾರೋ ಸ್ಥಿತಿಗೆ ಸಮಾಜ ಬಂತ ಅಂತ ಅನಿಸ್ಬಿಡುತ್ತೆ ನನಗೆ.
ಏನು ರೀ ಬರೀ ಅದಕ್ಕೊಂದು ಭಾಷೆ ಹಾಂ? ಒಂದು ಹೆಣ್ಣು ಅಂದರೆ ಅಷ್ಟು ಕೆಳಮಟ್ಟನ ಏನು ಬೇಕಾದರೂ ಅನ್ಬಹುದಾ? ಕೈಯಲ್ಲಿ ಮೊಬೈಲ್ ಇದೆ, ಇಂಟರ್ನೆಟ್ ಇದೆ ಅನ್ನೋ ಕಾರಣಕ್ಕೆ ಅಷ್ಟು ಕೆಟ್ಟಾಕೊಳಕ ಭಾಷೆಗಳು. ನೆವರ್. ಈ ಸಮಾಜ ಹಿಂಗಿರಬಾರ್ದು. ಅನ್ಡೌಟೆಡ್ಲಿ FSL ರಿಪೋರ್ಟ್ ಬಂದ ಮೇಲೆ ಈ ಆ್ಯಕ್ಷನ್ ತೆಗೆದು, ಫಸ್ಟ್ ಆಫ್ ಆಲ್ FIR, ಸದನದ ಒಳಗೆ ನಡೆದ ಘಟನೆ, ಬಂಧನ, 7 ವರ್ಷಕ್ಕಿಂತ ಕಡಿಮೆ ಶಿಕ್ಷೆ ಇರುವ ಪ್ರಕರಣ, FSL ರಿಪೋರ್ಟ್ ಬಂದ ಮೇಲೆ ಆಗಬಹುದಾಗಿತ್ತಾ? ದೀಸ್ ಆರ್ ಆಲ್ ಕ್ವಶನ್ಸ್, ಓಪನ್ ಎಂಡೆಡ್ ಕ್ವಶನ್ಸ್. ಇದಷ್ಟಕ್ಕೂ ಕಾರಣ ಆಗಿದ್ದೇನೆ ಹೇಳಿ, ಇಷ್ಟು ಗಲಾಟೆಗೆ ದಿಲ್ಲಿಲಿ ನಡೆದಿದ್ದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.